ಆಮೆನ್. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಅತಿ ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ಕರ್ತನೆ. ಅಪ್ಪ, ಆರಾಧನೆ ಭಾಗದಲ್ಲಿ, ಪ್ರಾರ್ಥನೆ ಭಾಗದಲ್ಲಿ ಜೊತೆಗಾರನಾಗಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಭಾಗಗಳನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಏಸಪ್ಪ, ನೀವು ಅಪ್ಪ ಈ ದಿನ ನಮ್ಮೊಟ್ಟಿಗೆ ಏನ್ ಮಾತಾಡ್ಬೇಕೋ ಅಪ್ಪ ವಾಕ್ಯದ ಮುಖಾಂತರ ಮಾತನಾಡಿರಿ ಕರ್ತನೆ. ಅಪ್ಪ, ವಾಕ್ಯದ ಮುಖಾಂತರ ನಮ್ಮ ಜೀವಿತಗಳನ್ನ ಇನ್ನು ಯಾವ ರೀತಿ ಕಟ್ಕೋಬೇಕೋ, ನಿನಗೆ ಯಾವ ರೀತಿ ಸಾಕ್ಷಿಗಳಾಗಿ ನಾವಿರ್ಬೇಕೋ ಅಪ್ಪ, ನೀವು ಪರಿಶುದ್ಧಾತ್ಮನ ಬಲದಿಂದ ನಮ್ಮನ್ನ ತುಂಬಿಸಿ ಅಪ್ಪ ನೀವು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ವಾಕ್ಯ ಕೊಡುವಂತ ನಿಮ್ಮ ಸೇವಕರನ್ನು ಕೂಡ ಮುಟ್ಟು ಕರ್ತನೆ. ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಿ ಅಪ್ಪ ನೀವೇ ಜೊತೆಗಾರನಾಗಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ವೆಲ್ಕಮ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. రేమతో వచన ఓదు మాకు ఒక స్క్రీన్ పది దాకా. సరే మామ. ಕಳೆದ ವಾರ ನಾವು ಕ್ರಿಸ್ತನ ಬಗ್ಗೆ ತಿಳ್ಕೊಂಡ್ವಿ. ಈ ಸತ್ಯವೇದವನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಅಂಶದಲ್ಲಿ 3 ಅಂಶಗಳು, ಅಂದ್ರೆ 3 ದೃಷ್ಟಿಕೋನಗಳನ್ನ ನಾನು ವಿವರಿಸ್ತಿದ್ದೆ. ಅದು ಮೊದಲನೇದು ಮೆಸ್ಸಿಯ, ಅಂದ್ರೆ ಕ್ರಿಸ್ತನ ಒಡಂಬಡಿಕೆಯನ್ನ ನಾವು ಬೈಬಲಿಂದ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವೆಲ್ಲವನ್ನು ಕಳ್ಕೊಂಡಂಗೇನೆ ಅಂತ ಹೇಳಿ. ಸೊ ಆ ಕ್ರಿಸ್ತನು ಯಾರು ಏನು ಅನ್ನೋದನ್ನ ನಾವು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯಿಂದ ನೋಡ್ತೀವಿ. ಇವತ್ತು ಎರಡನೇದಾಗಿ ನೋಡ್ತಿರುವಂತದ್ದು ಸುವಾರ್ಥ ಸೇವೆ. ಈ ಯೇಸುಕ್ರಿಸ್ತನ ಒಂದು ಸತ್ಯವನ್ನ ನಾವು ತಿಳ್ಕೊಳ್ಳೋದೇ ಸುವಾರ್ತೆ ಆಗಿದೆ. ಸೊ ಅದನ್ನ ತಿಳ್ಕೊಂಡ್ಮೇಲೆ, ಈಗ ಸತ್ಯವನ್ನ ನಾವು ತಿಳ್ಕೊಂಡ್ಮೇಲೆ ಸತ್ಯವನ್ನ ನಾವು ಎಲ್ಲಾ ಕಡೆ ಸಾರಿ ಹೇಳಬೇಕು ಅನ್ನೋದು ಎರಡನೇ ಅತಿ ಮುಖ್ಯವಾದ ವಿಷಯ. ಸೊ ಇವತ್ತು ಆ ಸುವಾರ್ಥ ಸೇವೆ ಬಗ್ಗೆ ಮತ್ತು ಆ ಸುವಾರ್ತೆ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸುವಾರ್ಥ ಸೇವೆ ಅಂದ್ರೆ ಏನು? ಬೈಬಲ್ ಪೂರ್ತಿ ಸುವಾರ್ಥ ಸೇವೆ ಬಗ್ಗೆನೇ ಇರೋದು, ಅಂದ್ರೆ ಸೇವೆಗಳ ಬಗ್ಗೆನೇ ಇದೆ. ಸುವಾರ್ಥ ಸೇವೆ ಅಂದ್ರೆ ಏನು? ಸುವಾರ್ತೆಯನ್ನ ಸಾರುವಂಥದ್ದು, ಸುವಾರ್ತೆಯ ಮೂಲಕ ಜನರನ್ನ ರಕ್ಷಣೆ ಕಡೆಗೆ ನಡೆಸುವಂಥದ್ದು. ಆದಿಕಾಂಡದಿಂದ ಪ್ರಕಟಣೆ ತನಕ ಸುವಾರ್ಥ ಸೇವೆ ಇದೆ. ಕ್ರಿಸ್ತನ ಬಗ್ಗೆ, ದೇವರ ಬಗ್ಗೆ ಹೇಳಿ ಜನರನ್ನ ಪಾಪದಿಂದ, ಸೈತಾನನಿಂದ, ನರಕದ ಕಡೆಯಿಂದ, ವಿಗ್ರಹಗಳಿಂದ, ಮೂಢನಂಬಿಕೆಗಳಿಂದ ದೇವರ ಕಡೆಗೆ ತಿರುಗಿಸುವಂಥದ್ದೇ ಸುವಾರ್ಥ ಸೇವೆ. ಏದೇನ್ ತೋಟದಲ್ಲಿ ಆದಾಮ ಅವರು ಪಾಪ ಮಾಡಿದವರು ಕೂಡ ದೇವರೇ ಬಂದು ಅವರಿಗೆ ಶ್ರೀ ಸಂತಾನವೆಂಬ ಸುವಾರ್ತೆಯನ್ನ ಸಾರ್ತಾರೆ. ಅಂದ್ರೆ ಆ ಸುವಾರ್ಥ ಸೇವೆಯನ್ನ ಅಲ್ಲಿ ದೇವರೇ ಸಾರ್ತಿರೋದನ್ನ ನಾವು ನೋಡ್ತೇವೆ. ಅವ್ರಿಗೋಸ್ಕರ ಕುರಿಮರಿನ ಬಲಿ ಕೊಟ್ಟು ಅದರ ಚರ್ಮದಿಂದ ಅವ್ರಿಗೆ ಬಟ್ಟೆಗಳನ್ನ ಮಾಡಿ ಒದಿಸ್ರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಮೊದಲ ಸುವಾರ್ತೆ ಸಾರಿದ್ದೇ ದೇವರು. ಯಾರ ಬಗ್ಗೆ? ಶ್ರೀ ಸಂತಾನದ ಬಗ್ಗೆ, ಕ್ರಿಸ್ತನು. ಸೊ ಆದಿಂದಲೂ ಕೂಡ ಕ್ರಿಸ್ತನ ಮೂಲಕನೇ ರಕ್ಷಣೆ. ಅದ್ರ ಬಗ್ಗೆ ನಾನು ಪ್ರಾರಂಭದಿಂದಲೂ ಕೂಡ ಹೇಳ್ತಾ ಇದ್ದೇನೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ ಕ್ರಿಸ್ತನನ್ನ ನಂಬಿದ್ರೆ ನಾವು ರಕ್ಷಣೆ ಹೊಂದೋದು. ಹಳೆ ಒಡಂಬಡಿಕೆಯಿಂದಲೂ ಕೂಡ ಕ್ರಿಸ್ತನ ರಕ್ತವನ್ನ ಯಾರು ಹಿಡ್ಕೊಂಡಿದ್ರೋ, ನಂಬಿದ್ರೋ ಅವ್ರಿಗೆ ರಕ್ಷಣೆ ಸಿಗ್ತಾ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಅದಕ್ಕೆ ತುಂಬಾ ಉದಾಹರಣೆಗಳು ಕೊಟ್ಟೆ. ಕ್ರಿಸ್ತನು ಮೆಸ್ಸಿಯನ ಬಗ್ಗೆ ಕೂಡ ಯಾರೆಲ್ಲ ಆಶ್ರಯ ನಗರಗಳಿಗೆ ಹೋಗ್ತಾ ಇದ್ರು ಅವ್ರು ರಕ್ಷಣೆ ಹೊಂದ್ತಾ ಇದ್ರು, ಯಾರೆಲ್ಲ ಆ ಒಂದು ತಾಮ್ರದ ಸರ್ಪವನ್ನು ನೋಡಿದ್ರು ಅವರು ರಕ್ಷಣೆ ಹೊಂದ್ತಾ ಇದ್ರು, ಯಾರೆಲ್ಲ ಬಲಿಗಳನ್ನ ಸಮರ್ಪಿಸ್ತಿದ್ರು ಅಂದ್ರೆ ರಕ್ತ ಸುರಿಸ್ತಿದ್ರು ಅವರು ರಕ್ಷಣೆ ಹೊಂದ್ತಾ ಇದ್ರು ಅಂತ. ಯಾಕೆ ಅಂದ್ರೆ ಅದು ಕ್ರಿಸ್ತನಿಗೆ ಸೂಚನೆ ಆಗಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಇವತ್ತು ಆ ಸುವಾರ್ಥ ಸೇವೆ ಬಗ್ಗೆ ತಿಳ್ಕೊಳ್ಳೋಣ. 1 ಕೊರಿಂಥ 1ನೇ ಅಧ್ಯಾಯದಲ್ಲಿ 1ರಿಂದ 21 ತನಕನೂ ಕೂಡ ಸುವಾರ್ತೆ ಅಂದ್ರೆ ಏನು, ಆ ಸುವಾರ್ಥ ಸೇವೆಗಳಂದ್ರೆ ಏನು ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅದರಲ್ಲಿ ನಾವು ನೋಡುವಾಗ 17ನೇ ವಚನವನ್ನು ಓದೋಣ.
ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಆಮೇಲೆ ಸೊ ಇಲ್ಲಿ ಹೇಳ್ತಿರುವಂತದ್ದು, ಪೌಲನ್ ಹೇಳ್ತಿರುವಂತದ್ದೇನು, ದೇವರು ನನ್ನನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ಕಳಿಸಿದ್ದಾನೆ ಎಂಬುದಾಗಿ. ವಾಕ್ಚಾತುರ್ಯ, ಜ್ಞಾನ, ಬುದ್ಧಿ, ತಿಳುವಳಿಕೆಯಿಂದ ಸಾರಬೇಕು ಅಂತಲ್ಲ. ಸುವಾರ್ತೆಗೆ ಅದ್ಯಾವುದು ಅವಶ್ಯಕತೆ ಇಲ್ಲ. ಲೋಕದ ಜ್ಞಾನ ಅವಶ್ಯಕತೆನೇ ಇಲ್ಲ. ನಾವೆಷ್ಟು ಬುದ್ಧಿವಂತರು, ನಾವೆಷ್ಟು ಜ್ಞಾನಿಗಳು ಅನ್ನೋದ್ರ ಮೇಲೆ ಅಲ್ಲ ನಾವು ಸುವಾರ್ತೆ ಸಾರಕ್ಕೆ ಯೋಗ್ಯರ ಅಲ್ವಾ ಅಂತ ಹೇಳಿ, ಕ್ರಿಸ್ತನ ಬಗ್ಗೆ ಸತ್ಯ ತಿಳಿದಿರ್ಬೇಕು ಅಂತ. 18ನೇ ವಚನದಲ್ಲಿ ನಾವು ನೋಡ್ತೀವಿ, ಸಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದ್ರೆ ರಕ್ಷಣೆಯ ಮಾರ್ಗದಲ್ಲಿರುವ ನಿನಗೂ ನನಗೂ ಅದು ದೇವರ ಶಕ್ತಿಯಾಗಿದೆ ಅಂತ ಹೇಳಿ. ಸುವಾರ್ತೆ ಅದು ದೇವರ ಶಕ್ತಿಯಾಗಿದೆ. ಯಾರಿಗೆ ಆ ಸುವಾರ್ತೆ ಅರ್ಥ ಆಗೋದಿಲ್ವೋ ಅವ್ರಿಗೆ ಕ್ರೈಸ್ತರಂದ್ರು, ಕ್ರಿಸ್ತನಂದ್ರು, ಸಭೆ ಅಂದ್ರು, ಪ್ರಾರ್ಥನೆಗಳಂದ್ರು ಅವ್ರಿಗೇನೋ ಒಂಥರ ಹುಚ್ಚುತನವಾಗಿ ಕಾಣುತ್ತೆ. ಇಲ್ಲಿ ಪ್ರಾರಂಭದಿಂದಲೂ ನಾವು ನೋಡ್ತೇವೆ, 19ನೇ ವಚನದಿಂದಲೂ ಕೂಡ ನಾವು ನೋಡುವಾಗ ಜ್ಞಾನಿಗಳ ಬಗ್ಗೆ ನಾವು ನೋಡ್ತೀವಿ. ಈ ಲೋಕದ ಜ್ಞಾನ ಅವಶ್ಯಕತೆ ಇಲ್ಲ ದೇವರಿಗೆ, ಇಹಲೋಕದ ಜ್ಞಾನ ಅವಶ್ಯಕತೆ ಇಲ್ಲ. ಈ ಯಹೂದ್ಯರು 22ನೇ ವಚನದಲ್ಲಿ ನಾವು ನೋಡ್ತೀವಿ, ಯಹೂದ್ಯರು ಸೂಚಕ ಕಾರ್ಯಗಳನ್ನ ಹುಡುಕ್ತಾರೆ, ಮತ್ತೆ ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ. ಆದ್ರೆ ನಾವು ಸಾರ್ತಿರೋದೇನು? ಸಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಕುರಿತಾಗಿ ಸಾರ್ತಿರೋದು, ಅದು ಸುವಾರ್ತೆ. ಲೋಕದ ಜನರು ಜ್ಞಾನವನ್ನು ಹುಡುಕಿ ಹೋಗ್ತಾ ಇದ್ದಾರೆ, ಲೋಕದ ಜನರು ಅದ್ಭುತ ಸ್ವಸ್ಥತೆಗಳನ್ನು ಹುಡುಕಿ ಹೋಗ್ತಾ ಇದ್ದಾರೆ. ಸಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಬಗ್ಗೆ ನಾವು ಸಾರ್ತಿರೋದು. ಒಬ್ಬರು ಆಂಧ್ರದಲ್ಲಿರೋ ಒಬ್ಬ ಸ್ವಾಮೀಜಿ ತರ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಹೇಳ್ತಾ ಇರ್ತಾನೆ ಯಾವಾಗ್ಲೂ ಕೂಡ ಕ್ರಿಸ್ತನ ವಿರುದ್ಧವಾಗಿ. ಈಗ ಕ್ರಿಸ್ತನ ಬಗ್ಗೆ, ಸಿಲುಬೆ ಬಗ್ಗೆ, ದೇವ್ರ ಬಗ್ಗೆ ಮಾತಾಡೋರು ತುಂಬಾ ಜನ ಆಗೋದ್ರು, ವಿರೋಧವಾಗಿ ಮಾತಾಡೋರು. ಅವ್ರು ಹೇಳ್ತಾ ಇದ್ರು, ಯೇಸು ತನ್ನನ್ನು ತಾನು ಸಿಲುಬೆಯಿಂದ ರಕ್ಷಿಸ್ಕೊಳ್ಳಕ್ ಆಗ್ಲಿಲ್ಲ, ಅವ್ರು ನಮ್ಮನ್ನೇ ರಕ್ಷಿಸ್ತಾರೆ. ಸಿಲುಬೆಯಲ್ಲಿ ಅಷ್ಟೊಂದು ಕ್ರೂರವಾಗಿ ಬಲಿಯಾದ, ಅಷ್ಟೊಂದು ಜನರ ಕೈಯಿಂದ ಸಿಲುಬೆಗೆ ಹಾಕಲ್ಪಟ್ಟು, ಉಗಿಯಲ್ಪಟ್ಟು, ಹೀಯಾಳಿಸಲ್ಪಟ್ಟು, ಹಿಂಸಿಸಲ್ಪಟ್ಟು ಸತ್ತಂತ ಆ ಯೇಸು ನಮ್ಮನ್ನ ಹೇಗೆ ರಕ್ಷಿಸ್ತಾರೆ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಅವ್ರು ಮಾತಾಡೋದು ನಿಜ ಅವ್ರ ಜ್ಞಾನದ ಪ್ರಕಾರ. ಯಾಕಂದ್ರೆ ಲೋಕದ ಜ್ಞಾನದ ಪ್ರಕಾರ ನೋಡಿದ್ರೆ, ಲೋಕದ ದೃಷ್ಟಿಯಿಂದ ನೋಡಿದ್ರೆ ಯೇಸು ಅವ್ರಿಗೆ ಸೂಪರ್ ಮ್ಯಾನ್ ತರ ಕಾಣ್ತಿಲ್ಲ, ರಕ್ಷಕನಾಗಿ ಕಾಣ್ತಾ ಇಲ್ಲ, ಬಲಹೀನನಾಗಿ ಕಾಣ್ತಾನೆ. ಆದ್ರೆ ರಕ್ಷಣೆಯಲ್ಲಿ ಇರೋರಿಗೆ, ಯೇಸುನ ನಂಬೋರ್ಗೆ ಅದು ಬಲವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. 26ರಿಂದಲೂ ಕೂಡ ನೋಡುವಾಗ ನಮ್ಮನ್ನ ಯೇಸು ಸ್ವಾಮಿ ಕರೆದಾಗ ನಾವೆಂತವರಾಗಿದ್ವಿ ಅಂತ ನೋಡ್ಬೇಕು. ಲೋಕದ ದೃಷ್ಟಿಯಲ್ಲಿ ನಾವು ಜ್ಞಾನಿಗಳಾಗಿರ್ಲಿಲ್ಲ, ಅಧಿಕಾರಿಗಳು ಅನೇಕರಿರ್ಲಿಲ್ಲ, ಕುಲೀನರು. ದೇವರು ಇಂಥ ವ್ಯಕ್ತಿಗಳನ್ನ ಕರೆದಿದ್ದೇನಕ್ಕಂತ ಹೇಳಿದ್ರೆ, ಬುದ್ಧಿವಂತರು ಅಂತ ಹೇಳಿ, ಜ್ಞಾನಿಗಳು ಅಂತ ಹೇಳಿ ಯಾರು ಅನ್ಕೊಳ್ತಿದ್ದಾರೆ ಅಂತವ್ರನ್ನ ನಾಚಿಕೆ ಪಡಿಸೋದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸ್ಕೊಂಡ್ರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ 30ನೇ ವಚನ ನಾವು ನೋಡ್ತೀವಿ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗೂ ಕಾರಣನೂ ಆಗಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಾವು ಕ್ರಿಸ್ತನಲ್ಲಿರೋದು, ನಾವು ಯೇಸುನ ನಂಬೋದು ಕೂಡ ಅದು ಆತನ ಕೆಲಸನೇ. ದೇವರಿಂದಲೇ, ಕ್ರಿಸ್ತನಿಂದಲೇ ನಾವು ಕ್ರಿಸ್ತನಲ್ಲಿ ಇದ್ದೀವಿ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಷ್ಟೇ ಅಲ್ಲದೆ ರೋಮ 16ನೇ ಅಧ್ಯಾಯ 25ರಿಂದ 27ನೇ ವಚನ ತನಕ ಓದೋಣ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು, ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರಿಗೆಲ್ಲ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂತ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನ ನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೇನ್. ಸೊ ಇಲ್ಲಿ ಹೇಳ್ತಿರೋದು, ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮ ಈಗ ಪ್ರಕಾಶಕ್ಕೆ ಬಂದಿದೆ. ಅದ್ಯಾವುದು ಅಂದ್ರೆ ಯೇಸು ಕ್ರಿಸ್ತನು. ದೇವರ ನಾಮಕ್ಕೆ ಸ್ತೋತ್ರ. ಪ್ರವಾದಿಗಳು, ಕೀರ್ತನೆಗಾರನು, ಅವರೆಲ್ಲರೂ ಹೇಳ್ತಾ ಇದ್ದಿದ್ದು ಈ ಯೇಸು ಕ್ರಿಸ್ತನ ಬಗ್ಗೆನೆ. ಮರ್ಮವಾಗಿದ್ದಂಥದ್ದು, ಗುಪ್ತವಾಗಿದ್ದಂಥದ್ದು ಈಗ ಪ್ರಕಾಶಕ್ಕೆ ಬಂದಿದೆ, ಅಂದ್ರೆ ಈಗ ಬೆಳಕಿಗೆ ಬಂದಿದೆ. ಈಗ ಅದನ್ನ ದೇವ್ರು ನಮಗೆ ತಿಳಿಯಪಡಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ.
ಈ ಸುವಾರ್ತೆನ ನಾವು ಸಾರುವವನಾಗಿದ್ದೇನೆ. ಇದು ಯುಗ ಯುಗಾಂತರಗಳಿಗೂ ಸಾರಲ್ಪಡುವಂತಹ ಸುವಾರ್ತೆಯಾಗಿದೆ. ಬೇರೆ ಬೇರೆ ಸುವಾರ್ತೆಗಳ ಅವಶ್ಯಕತೆನೇ ಇಲ್ಲ. ಒಂದೇ ಸುವಾರ್ತೆ, ಒಂದೇ ಕ್ರಿಸ್ತನೇ. ಆದಿಯಿಂದಲೂ ಅದೇ ಸುವಾರ್ತೆ, ಹೊಸ ಒಡಂಬಡಿಕೆಯಲ್ಲೂ ಅದೇ ಸುವಾರ್ತೆ, ಈಗಲೂ ಅದೇ ಸುವಾರ್ತೆ. ಇನ್ನು ಮೇಲೂ ಕೂಡ ಕ್ರಿಸ್ತನು ಬರೋ ತನಕನೂ ಕ್ರಿಸ್ತನ ಸುವಾರ್ತೆನೇ ಮನುಷ್ಯರಿಗೆ ಬೇಕಾಗಿರೋದು. ಬೇರೆ ಯಾವ ಕ್ರಿಸ್ತನು ಬರಲ್ಲ, ಬೇರೆ ಯಾವ ಸುವಾರ್ತೆನೂ ನಮ್ಮನ್ನ ರಕ್ಷಿಸೋದಿಲ್ಲ. ಇದು ದೃಢವಾಗಿ ನಮ್ಮ ಸುವಾರ್ತೆಯನ್ನಾಗಿ ಮಾಡ್ಕೋಬೇಕು. ಇದು ನನ್ನ ಸುವಾರ್ತೆ ಅಂತ ನಾವು ಹಿಡ್ಕೋಬೇಕು ಎಂಬುದಾಗಿ ನೋಡಿ. ಹಾಗೇನೆ ಯೋಹಾನ್ ಸುವಾರ್ತೆಯಲ್ಲಿ ದೇವರ ಚಿತ್ತ ಏನು ಎಂಬುದಾಗಿ ತಿಳ್ಕೊಳ್ಳೋಣ. ಯೋಹಾನ್ ಸುವಾರ್ತೆ 6:29 ವಚನವನ್ನ ನೋಡ್ಕೊಳ್ಳೋಣ. ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಆಮೇಲೆ ಆಮೆನ್. ಸೊ ಇದು ದೇವ್ರ ಚಿತ್ತ. ಸುವಾರ್ಥ ಸೇವೆ ಮಾಡ್ತಿದೀವಿ, ಸುವಾರ್ತೆನ ಸಾರ್ತಿದೀವಿ ಅಂದ್ರೆ ಏನಕ್ಕೆ ಸಾರ್ತಿದೀವಿ ಅಂದ್ರೆ, ಏನಕ್ಕೆ ಯೇಸು ಬಗ್ಗೆ ನಾವ್ ಹೇಳ್ತಿದೀವಿ ಅಂದ್ರೆ ಅದನ್ನ ನಂಬಬೇಕು. ಯಾರು ನಂಬ್ತಾರೋ ಅವ್ರ ರಕ್ಷಣೆ ಹೊಂದ್ತಾರೆ. ನಾವು ಸಾರೋದೇ ಇಲ್ಲ, ಸಾರ್ಲೇ ಇಲ್ಲ ಅಂತ ಹೇಳಿದ್ರೆ, ನಾವು ಕ್ರಿಸ್ತನ ಬಗ್ಗೆ ಹೇಳೇ ಇಲ್ಲ ಅಂದ್ರೆ ಅವ್ರು ಹೇಗೆ ರಕ್ಷಣೆ ಹೊಂದುತ್ತಾರೆ? ಹಾಗಾಗಿ ಸುವಾರ್ತೆ ಸಾರುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಂಡಿದೀವಲ್ಲ, ಕ್ರಿಸ್ತನು ಯಾರು ಅಂತ ತಿಳ್ಕೊಂಡಿದೀವಲ್ಲ, ಸತ್ಯ ದೇವರಾದ ಯೇಸುವನ್ನ ತಿಳ್ಕೊಂಡ್ಮೇಲೆ ಆತನ ಬಗ್ಗೆ ಹೇಳದೇ ಇದ್ರೆ ಅಸತ್ಯವನ್ನ ಜನರು ಲೋಕದಲ್ಲೆಲ್ಲ ಹರಡಿಸ್ತಾ ಇದ್ದಾರೆ. ಈಗ ನಮಗ್ ಗೊತ್ತಿರುವ ಹಾಗೆ ರಾಮನ ದೇವಸ್ಥಾನ ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲಿ, ಪ್ರಪಂಚದೆಲ್ಲ ದೊಡ್ಡ ಇದ್ ಮಾಡ್ತಿದ್ದಾರೆ ಅದನ್ನ. ರಾಮನ ದೇವಸ್ಥಾನ ಕಟ್ಬಿಟ್ಟಿದೀವಿ, ದೇವಾಲಯ ಕಟ್ಬಿಟ್ಟಿದೀವಿ ಅಂತ. ಅಂದ್ರೆ ದೇವರಲ್ಲದನ್ನ ದೇವರು ಅಂತ ಹೇಳಿ ಅವರು ಅದನ್ನ ಪ್ರಾಣ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ಬಿಟ್ಟು ಇವರೇ ದೇವ್ರಿಗೆ ಪ್ರಾಣ ಕೊಡುವಂತ ರೀತಿಯಲ್ಲಿ ಅದನ್ನ ವರ್ಣಿಸುತ್ತಾ ಯಾವ ಮಟ್ಟಕ್ಕೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆದ್ರೆ ಇಲ್ಲಿ ನಾವು ನೋಡ್ತಿರುವಂತದ್ದು ತಂದೆಯಾದ ದೇವರ ಚಿತ್ತ, ತಂದೆಯಾದ ದೇವರ ಆಸೆ ಏನು ಅಂತ ಹೇಳಿದ್ರೆ ಆತನು ಕಳಿಸಿರುವಂತಹ ಯೇಸು ಕ್ರಿಸ್ತನನ್ನ ನಂಬುವುದು ಎಂಬುದಾಗಿ. ನೀನು ನಾನು ಯೇಸು ನಂಬ್ತಾ ಇದೀವಿ ಅಂದ್ರೆ ಅದು ದೇವ್ರಿಗೆ ಇಷ್ಟವಾದದ್ದು, ಅದು ದೇವರು ಮೆಚ್ಚುವಂತ ಕಾರ್ಯ. ದೇವರು ಇಷ್ಟಪಡೋದು ಏನಾದ್ರೂ ಇದೆ ಅಂದ್ರೆ ಅದು ಯೇಸುವನ್ನ ನಂಬೋದು. ಯಾರು ಯೇಸುವನ್ನ ನಂಬ್ತಿದಾರೋ, ರಕ್ಷಕನಾಗಿ, ಮೆಸ್ಸಿಯನಾಗಿ, ಅವರ ಯಜಮಾನರಾಗಿ ನಂಬ್ತಿದಾರೋ ಅದನ್ನ ದೇವ್ರು ಮೆಚ್ಚುತ್ತಿದ್ದಾರೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಜನರು ಮೆಚ್ಚುವಂತ ಕಾರ್ಯಗಳೆಲ್ಲ ನಾವು ಮಾಡ್ಬೇಕಾಗಿರೋದು ದೇವ್ರು ಮೆಚ್ಚುವಂತ ಕಾರ್ಯ. ಈ ಸುವಾರ್ತೆನ ಅನೇಕ ಜನರಿಗೆ ಸಾರೋದ್ರ ಮೂಲಕ ಒಂದು ವೇಳೆ ಯಾರಾದ್ರೂ ನಮ್ಮ ಸುವಾರ್ತೆನ ಕೇಳಿ ನಂಬ್ತಿದ್ದಾರೆ ಅಂದ್ರೆ ನಂಬೋರ್ನ ನೋಡಿನೂ ದೇವ್ರು ಮೆಚ್ಕೊಳ್ತಾನೆ. ಅದನ್ನ ಸಾರುವಂತ ನಮ್ಮನ್ನು ಕೂಡ ದೇವ್ರು ಮೆಚ್ಚುವವರಾಗಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ. ಯೇಸು ಕ್ರಿಸ್ತನ ಲೋಕಕ್ಕೆ ಏನಕ್ಕಾಗಿ ಬಂದರು ಅಂತ ಹೇಳಿ ತನ್ನ ಬಾಯಲ್ಲೇ ಹೇಳುವಂತದ್ದನ್ನ ನಾವು ಕೇಳೋಣ. ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಆಮೇನ್. ಆಮೆನ್. ಸೊ ಇಲ್ಲಿ 38ನೇ ವಚನದಲ್ಲಿ ಯೇಸು ಸ್ವಾಮಿ ತಾನಾಗಿ ಹೇಳ್ತಾ ಇರುವಂತದ್ದು, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೂ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆನ ಸಾರಬೇಕು, ಇದಕ್ಕಾಗಿಯೇ ಅಂದ್ರೆ ಸುವಾರ್ತೆ ಸಾರೋದಕ್ಕಾಗಿಯೇ ನಾನು ಹೊರಟು ಬಂದಿರೋದು. ಪರಲೋಕದಿಂದ ನಾನು ಬಂದಿರೋದಕ್ಕೆ ಸುವಾರ್ತೆ ಸಾರೋದಕ್ಕೆ. ಯಾರ ಬಗ್ಗೆ? ತನ್ನ ಬಗ್ಗೆ ತಾನು. ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ, ನಾನೇ ಜೀವ ಕೊಡುವ ರೊಟ್ಟಿ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ. ನನ್ನ ನೋಡುವನು ತಂದೆ ನೋಡಿದ ಹಾಗೆ, ನನ್ನ ನಂಬುವನು ಸತ್ರು ಬದುಕ್ತಾನೆ. ಈ ಸುವಾರ್ತೆನ ಸಾರಕ್ಕೇನೆ ಯೇಸುಸ್ವಾಮಿ ಲೋಕಕ್ಕೆ ಬಂದಿರೋದು. ನಾನೇ ಮೆಸ್ಸಿಯನು, ನಾನೇ ದೇವರಿಂದ ಬಂದಿರುವ ಆತನು, ನಾನು ನನ್ನ ತಂದೆ ಒಂದೇ ಅಂತ ಹೇಳಿ ಅನೇಕ ಸತ್ಯ ವಿಷಯಗಳನ್ನ ಎಲ್ಲಾ ಗ್ರಾಮಗಳಿಗೂ ಸಾರೋದಕ್ಕಾಗಿ ಯೇಸು ಬಂದಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 39ನೇ ವಚನದಲ್ಲಿ ಓದೋಣ. ಅದೇ ಪುಸ್ತಕ, ಅದೇ ಅಧ್ಯಾಯದಲ್ಲಿ 39ನೇ ವಚನ. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಆಮೆನ್. ಆಮೆನ್. ಇಲ್ಲಿ ಏನಕ್ಕಾಗಿ ಯೇಸು ಸ್ವಾಮಿ ಸಭಾಮಂದಿರಗಳಿಗೆ ಹೋಗ್ತಾ ಇದ್ರು? ಸಭಾಮಂದಿರ ಅಂದ್ರೆ ನಾನು ಹೇಳಿದ್ದೇನೆ ಅನೇಕ ಸಲಿ, ಅದು ಯಹೂದ್ಯರ ಸಭಾಮಂದಿರಗಳು. ಆ ಸಭಾಮಂದಿರಗಳು ಏನಕ್ಕಾಗಿ ಕಟ್ತಾ ಇದ್ರು ಅಂದ್ರೆ 3 ವಿಷಯಗಳಿಗಾಗಿ ಅಂತ ಹೇಳಿದೆ. ಒಂದು, ನ್ಯಾಯ ತೀರ್ಸೋದಕ್ಕೆ. ಯಾರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಸಭಾಮಂದಿರಕ್ಕೆ ಬರಬೇಕು. ಅದೊಂಥರ ಕೋರ್ಟ್ ತರ ಕೆಲಸ ಮಾಡ್ತಾ ಇತ್ತು. ಅಲ್ಲಿ ಯಾಜಕರು ನ್ಯಾಯ ತೀರಿಸ್ತಾ ಇದ್ರು. 2ನೇದಾಗಿ ಅಲ್ಲಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ರು. 3ನೇದಾಗಿ ಅಲ್ಲಿ ತರಬೇತಿ ಕೊಡೋದಕ್ಕೆ ಅಥವಾ ಶಿಕ್ಷಣ ಕೊಡೋದಕ್ಕೆ, ಎಜುಕೇಶನ್ ಕೊಡೋದಕ್ಕೆ ಸ್ಕೂಲ್ಗಳಾಗಿ ಕೂಡ ಅವು ಕೆಲಸ ಮಾಡ್ತಾ ಇತ್ತು. ಈ 3 ಕಾರ್ಯಗಳು ಸಭಾಮಂದಿರದಲ್ಲಿ ನಡೀತಾ ಇತ್ತು. ಸೊ ಆ ಸಭಾಮಂದಿರಗಳು ಯಹೂದರು ಎಲ್ಲೆಲ್ಲಾ ಇದ್ರೋ
ಅಲ್ಲೆಲ್ಲ ಒಂದೊಂದು ಗ್ರಾಮದಲ್ಲೂ ಒಂದೊಂದು ಪಟ್ಟಣದಲ್ಲೂ ಕೂಡ ಕನಿಷ್ಠ ಒಂದು ಸಭಾಮಂದಿರವನ್ನು ಅವರು ಕಟ್ಕೊಳ್ತಾ ಇದ್ರು. ಸೊ ಅಂತ ಸಭಾಮಂದಿರಗಳಿಗೆ ಯೇಸು ಸ್ವಾಮಿ ಹೋಗ್ತಾ ಇದ್ರು. ಏನಕ್ಕೆ ಹೋದ್ರು? ಸುವಾರ್ತೆ ಸಾರೋದಕ್ಕೆ. ಅಲ್ಲಿ ಹೋಗಿ ಯೇಸು ಸುವಾರ್ತೆನ ಸಾರಿದ್ರು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ನಮ್ಗೆ ತೋರಿಸ್ಕೊಡ್ತಾ ಇರೋದು ನಾವು ಹೋಗೋ ಎಲ್ಲಾ ಕಡೆ ಏನಕ್ಕೆ ಹೋಗ್ಬೇಕು, ಎಲ್ಲಾ ಗ್ರಾಮಗಳಿಗೆ ಏನಕ್ಕೆ ಹೋಗ್ಬೇಕು, ನಾವು ಹೋಗೋ ಎಲ್ಲಾ ಕಡೆ ಏನನ್ನ ಸಾರ್ಬೇಕು ಅಂತ ಹೇಳಿ ಯೇಸು ಕ್ರಿಸ್ತನು ತನ್ನ ಒಂದು ಜೀವಿತದಿಂದ ನಮಗೆ ತಿಳಿಯಪಡಿಸ್ತಿರೋದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 1 ತಿಮೋಥೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದ್ಕೊಳ್ಳುವಾಗ ದೇವರ ಒಂದು ಚಿತ್ತ ಏನೆಂಬುದಾಗಿ ಮತ್ತೊಂದ್ಸಲಿ ನೋಡೋಣ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸೊ ದೇವರ ಚಿತ್ತ ಏನು? ಈಗ ದೇವರು ಮೆಚ್ಚುವಂತ ಕಾರ್ಯ, ದೇವರು ಇಷ್ಟಪಡುವಂಥದ್ದು, ದೇವ್ರ ಚಿತ್ತ ನಾವು ನೋಡುವಾಗ ಎಲ್ಲ ಮನುಷ್ಯರು ಕೂಡ ಯೇಸುವನ್ನ ನಂಬಬೇಕು, ರಕ್ಷಣೆ ಹೊಂದಬೇಕು ಅನ್ನೋದೇ ಆಗಿದೆ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು ಅನ್ನೋದೇ ದೇವರ ಚಿತ್ತ. ಆ ಸತ್ಯದ ಜ್ಞಾನಕ್ಕೆ ಬರಬೇಕು ಅನ್ನೋದು, ಸುಳ್ಳು ಜ್ಞಾನಕ್ಕಲ್ಲ. ಸುಳ್ಳಾದ ವಿಷಯಗಳನ್ನ ಹಿಡ್ಕೊಂಡು ಇದೇ ಸತ್ಯ ಅಂತ ತುಂಬಾ ಜನ ಮೋಸ ಹೋಗ್ತಿದ್ದಾರೆ. ಅದೇ ದೇವರ ಇಚ್ಛೆ, ದೇವರ ಆಸೆ ಏನಂದ್ರೆ ಯೇಸುವನ್ನ ನಂಬ್ಕೊಂಡು ಸತ್ಯದ ಮಾರ್ಗಕ್ಕೆ ಬರಬೇಕು ಅನ್ನೋದೇ. ಆ ಸತ್ಯ ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತಾನೆ ದೇವ್ರ ಚಿತ್ತ ಇದೆ. ಅದನ್ನೇ ಇನ್ನೊಂದು ವಚನ ಓದ್ಕೊಳ್ಳೋಣ. 4ನೇ ಅಧ್ಯಾಯ, 1 ತಿಮೋಥೆಯಲ್ಲಿ 4ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಓದ್ಕೊಳ್ಳೋಣ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಣೆ ಆಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ಇಲ್ಲಿ ಹೇಳ್ತಿರೋದೇನು? ಇದಕ್ಕಾಗಿಯೇ ನಾವು ಕಷ್ಟಪಡ್ತೇವೆ. ಏನಕ್ಕಾಗಿ ಕಷ್ಟಪಡ್ತಿರೋದು? ಸುವಾರ್ತೆ ಸಾರೋದಕ್ಕಾಗಿ ನಾವು ಕಷ್ಟಪಡ್ತೇವೆ. ಯೇಸುವನ್ನ ಪ್ರಚುರ ಪಡಿಸೋದಕ್ಕಾಗಿ ನಾವು ಕಷ್ಟಪಡ್ತಾ ಇದೀವಿ. ಯಾಕಂದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕು ಅನ್ನೋ ದೇವ್ರ ಚಿತ್ತ. ಅದರಲ್ಲೂ ಕೂಡ ವಿಶೇಷವಾಗಿ ನಂಬುವವರು ರಕ್ಷಣೆ ಹೊಂದಬೇಕು ಅಂತ ಹೇಳಿ. ಎಲ್ಲರೂ ರಕ್ಷಣೆ ಹೊಂದ್ತಾರೆ. ಯಾರು? ನಂಬುವವರು ರಕ್ಷಣೆ ಹೊಂದ್ತಾರೆ ಅಂತ ಹೇಳಿ. ಅವ್ರು ಹೇಗೆ? ಒಬ್ಬ ನಂಬಬೇಕು ಅಂದ್ರೆ ಅವ್ರಿಗೆ ಸುವಾರ್ತೆ ತಿಳಿಸಲ್ಪಡ್ಬೇಕು ತಾನೆ, ಸತ್ಯ ವಾಕ್ಯಗಳು ಅವ್ರಿಗೆ ಗೊತ್ತಾಗ್ಬೇಕು ತಾನೆ. ಸೊ ಅವ್ರಿಗೆ ಏನು ಕೇಳ್ತಾರೋ, ಅವ್ರು ಏನನ್ನ ಹೆಚ್ಚಾಗಿ ಕೇಳಿಸ್ಕೊಂತಾ ಇರ್ತಾರೋ, ಏನನ್ನ ಹೆಚ್ಚಾಗಿ ಅವ್ರು ನೋಡ್ತಾ ಇರ್ತಾರೋ ಅದೇ ಸತ್ಯ ಅಂತ ಅನ್ಕೊಳ್ತಾರೆ. ನಾವು ಸುವಾರ್ತೆ ಸಾರದೇ ಇರೋದ್ರಿಂದ ಅವ್ರಿಗೆ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನಮಗೂ ಕೂಡ ಸುವಾರ್ತೆ ಸಾರೋರಿಲ್ಲ ಅಂದಿದ್ರೆ ನಾವು ಕೂಡ ಯೇಸು ನಂಬ್ತಾ ಇರ್ಲಿಲ್ಲ. ಎಲ್ಲರಂತೆ ನಾವು ಕೂಡ ಲೋಕಾನುಸಾರ ನಮ್ಮ ಇಷ್ಟದ ಮಾರ್ಗದಲ್ಲಿ ಹೋಗ್ತಾ ಇದ್ವಿ. ಇವತ್ತು ಯೇಸುನೇ ಸತ್ಯ ಜೀವ ಮಾರ್ಗ, ಯೇಸುನೇ ನಮ್ಮ ರಕ್ಷಕ, ನಮ್ಮ ಸೃಷ್ಟಿಕರ್ತ ಅಂತ ನಂಬ್ತಿದೀವಿ ಅಂದ್ರೆ ಯಾರೋ ಒಬ್ರು ಬಂದು ನಮ್ಗೆ ಸುವಾರ್ತೆನ ಹೇಳಿದ್ದಕ್ಕೆ ಅವರಿಂದ ನಾವು ದೇವರನ್ನ ತಿಳ್ಕೊಂಡ ಹಾಗೆ ನಾವು ಕೂಡ ಕಷ್ಟ ಪಡ್ಬೇಕು. ಸುವಾರ್ತೆಗೋಸ್ಕರ ಕಷ್ಟ ಪಡ್ಬೇಕು. ವ್ಯರ್ಥವಾದವುಗಳಿಗೋಸ್ಕರ ಅಲ್ಲ, ಲೌಕಿಕವಾದ ವಿಷಯಗಳಿಗಾಗಿ ಅಲ್ಲ. ಈ ಲೋಕದಲ್ಲಿರುವವರು ಕಷ್ಟ ಪಡ್ತಿದ್ದಾರೆ. ಸೊಲೊಮೋನನ್ ಹೇಳ್ತಾನೆ, ಅವನು ಪ್ರಸಂಗಿ ಪುಸ್ತಕವನ್ನು ಬರೆಯುವಾಗ ಅದರಲ್ಲಿ ನೀವು ಓದಿರ್ತೀರಾ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಅಂತ ಹೇಳ್ತಾನೆ. ಅವನಿಗೆ ಯಾವ ಯುದ್ಧಗಳಿರ್ಲಿಲ್ಲ, ದೊಡ್ಡ ದೇವಸ್ಥಾನವನ್ನ ಕಟ್ಟಿಸಿದ, ದೇವಾಲಯವನ್ನ ಜನರೆಲ್ಲ ಹೊಗಳ್ತಾ ಇದ್ರು, ತುಂಬಾ ಬುದ್ಧಿವಂತ, ತುಂಬಾ ಜ್ಞಾನಿ ಆಗಿದ್ದ, ಬೇಕಾದಷ್ಟು ಆಸ್ತಿ ಐಶ್ವರ್ಯ ಇತ್ತು, ಇಡೀ ಒಂದು ದೇಶ ಅವಂದೇ ಆಗಿತ್ತು, ಅವನೊಬ್ಬ ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ವಿರೋಧಿಗಳು ಕೂಡ ಅವನನ್ನ ನೋಡಿ ಭಯ ಪಡ್ತಾ ಇದ್ರು, ಕಪ್ಪವನ್ನ ತಂದು ಕೊಡ್ತಾ ಇದ್ರು. ಯಾವ ಕಷ್ಟನೂ ಇರ್ಲಿಲ್ಲ. ಅವರಪ್ಪ ದಾವಿದನು ಎಲ್ಲವನ್ನ ಮಗನಿಗೆ ಮಾಡ್ಬಿಟ್ಟು ಹೋಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡ್ತಿರೋದು ಅವನು ಎಲ್ಲವನ್ನ ಬಿಟ್ಟು ಅವನು ಏನ್ ಮಾಡ್ತಿದ್ದಾನೆ? ಅವನ ಇಷ್ಟಕ್ಕೆ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಎಲ್ಲಾ ತರದ ಪಾಪದ ಕಾರ್ಯಗಳಲ್ಲಿ ಸಿಕ್ಕಾಕೊಂಡು ಕೊನೆಗೆ ಅವನು ಹೇಳ್ತಿರೋದು ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ. ಗಾಳಿ ಬಡ್ಕೊಂಡು ಹೋಗುವಂಥದ್ದು ಹೊಟ್ಟಿನಂತೆ ಇದೆ ನಮ್ಮ ಜೀವನ. ಲೋಕಕ್ಕೋಸ್ಕರ ನಾನು ಏನೆಲ್ಲ ಮಾಡ್ತಾ ಇದ್ದೆ, ಲೋಕದ ವಿಷಯಗಳಲ್ಲಿ ನಾನು ಎಷ್ಟೊಂದಿದ್ದೆ, ಇದೆಲ್ಲ ವ್ಯರ್ಥ. ದೇವ್ರಿಗೋಸ್ಕರ ಅಲ್ಲದೆ ಈ ಲೋಕಕ್ಕಾಗಿ ನಾವ್ ಏನೇ ಮಾಡಿದ್ರು, ನಾವೆಷ್ಟೇ ಈ ಲೋಕದಲ್ಲಿ ಎಂಜಾಯ್ ಮಾಡಿದ್ರು, ಎಷ್ಟೇ ದುಡ್ಡಿದ್ರು, ಏನೇ ಇದ್ರು ಎಲ್ಲ ವ್ಯರ್ಥ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಅವ್ನು ಸಾಯಕ್ ಮುಂಚೆ ತಿಳ್ಕೊಳ್ತಾನೆ. ನೀನು ನಾನು ಅಷ್ಟೇ. ಈಗಲೇ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ವ್ಯರ್ಥವಾಗುವುದರ ಬಗ್ಗೆ ಎಲ್ಲ ನಾವು ಕಷ್ಟಪಡ್ಬೇಕಾಗಿರೋದು. ನಮ್ ಜೊತೆ ಬರ್ದೇ ಇರೋದ್ರ ಬಗ್ಗೆನೋ ನಮಗೆ ಪ್ರತಿಫಲ ಸಿಗದೇ ಇರೋದಕ್ಕಾಗಿ ಎಲ್ಲ ನಾವು ಕಷ್ಟಪಡ್ಬೇಕಾಗಿರೋದು. ಸೊ ನಮ್ಮ ಆತ್ಮ ಇರೋ ಕಡೆ, ನಮ್ಮ ಮನಸ್ಸು ಇರೋ ಕಡೆನೆ ನಮ್ಮ ಗಂಟು ಇರುತ್ತಂತೆ. ಅದಕ್ಕಾಗಿ ನೀವು ಕಷ್ಟಪಡ್ರಿ ಅಂತ. ಏನಕ್ಕಾಗಿ ನಾವು ಕಷ್ಟಪಡ್ಬೇಕು? ಏನಕ್ಕಾಗಿ ದೇವ್ರು ನಮ್ಮನ್ನ ಕರೆದಿರೋದು?
ಮಾರ್ಕ 3ನೇ ಅಧ್ಯಾಯ, ಇಲ್ಲ 1 ಪೇತ್ರ 1:9 ನಾವು ನೋಡ್ತೀವಿ. ಏನಕ್ಕಾಗಿ ಕಷ್ಟಪಡ್ಬೇಕು? 1 ಪೇತ್ರ 1:9 ಇಲ್ಲ ನೋಡ್ತೀವಿ. ನಂಬಿಕೆಯ ಅರ್ಧದಿಂದ ನಾನು ಓದ್ತಾ ಇದ್ದೀನಿ. ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಸಖ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಅಂತ. ನಂಬಿಕೆಯ ಅಂತ್ಯಫಲ ಏನು? ಆತ್ಮ ರಕ್ಷಣೆ. ನಾವೇನಕ್ಕೆ ಯೇಸು ನಂಬ್ತಿದೀವಿ ಅಂದ್ರೆ ಈ ಲೋಕದಲ್ಲಿ ಏನೋ ಪಡ್ಕೋಬೇಕು ಅನ್ನೋದಲ್ಲ, ನಮ್ಮ ಆತ್ಮಗಳನ್ನ ರಕ್ಷಿಸ್ಕೋಬೇಕು ಅಂತಾನೆ ನಾವು ನಂಬ್ತಿರೋದು. ನಮ್ಮ ಆತ್ಮಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ನಂಬ್ತಿಲ್ಲ ಅನ್ನೋದಾದ್ರೆ ನಮ್ಮ ನಂಬಿಕೆ ಸರಿಯಾದ ನಂಬಿಕೆನೇ ಅಲ್ಲ. ಇವತ್ತೆಷ್ಟೋ ಜನ ಸಭೆಗಳನ್ನ ಬಿಟ್ಟು ಹೋಗ್ತಿದ್ದಾರೆ, ಇವತ್ತೆಷ್ಟೋ ಜನ ಯೇಸುನ ಬಿಟ್ಟು ಹೋಗ್ತಿದ್ದಾರೆ. ಕಾರಣ ಏನಂದ್ರೆ ಅವ್ರು ಯೇಸುನ ಯಾಕೆ ನಂಬಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಯೇಸು ನಂಬಿದ್ರೆ ಈ ಲೋಕದಲ್ಲಿ ಏನೋ ಒಳ್ಳೇದಾಗುತ್ತೆ, ಇನ್ನೊಂದೇನೋ ಸಿಗುತ್ತೆ, ಮತ್ತೊಂದೇನೋ ಸಿಗುತ್ತೆ ಅಂತ ಹೇಳಿ. ಅದು ಒಳ್ಳೇದಾದ್ರೂ ಆಗ್ಲಿಲ್ಲ ಅಂದ್ರು ನಾವು ಯೇಸುನ ನಂಬಬೇಕಾಗಿರೋದು ಅತ್ಯಂತ ಪ್ರಾಮುಖ್ಯವಾಗಿ. ಏನಕ್ಕೆ ಯೇಸುನ ನಂಬಬೇಕು ಅಂದ್ರೆ ನಮ್ಮ ಆತ್ಮಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ. ಯೇಸುವನ್ನ ಅಲ್ಲದೆ ನಾವು ಬೇರೆ ಯಾರನ್ನ ನಂಬಿದ್ರು ನಮ್ಮ ಆತ್ಮ ರಕ್ಷಣೆ ಹೊಂದಕ್ ಆಗಲ್ಲ, ನಮ್ಮ ಆತ್ಮ ಸ್ವರ್ಗಕ್ಕೆ ಹೋಗಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ನಂಬಿಕೆ ಅಂತ್ಯ ಫಲ ನೆನ್ಪಿಟ್ಕೋಬೇಕು. ನಾನು ಏನಕ್ಕೆ ಯೇಸುವನ್ನು ನಂಬ್ತಾ ಇದ್ದೀನಿ? ನನ್ನ ನಂಬಿಕೆಯ ಗುರಿ ಏನು ಅಂದ್ರೆ ನನ್ನ ಆತ್ಮ ರಕ್ಷಣೆ ಹೊಂದಬೇಕು. ಸುವಾರ್ತೆ ಸಾರೋ ಗುರಿ ಏನಂದ್ರೆ ಆತ್ಮಗಳನ್ನ ರಕ್ಷಿಸ್ಬೇಕು, ಆತ್ಮಗಳನ್ನ ದೇವ್ರ ಬಳಿಗೆ ಕರ್ಕೊಂಡು ಹೋಗೋದೇ ನಮ್ಮ ಗುರಿ ಆಗಿರ್ಬೇಕೆಂಬುದಾಗಿ ನೋಡ್ತೀವಿ. ಮಾರ್ಕರು ಬರೆದ ಸುವಾರ್ತೆಯಲ್ಲಿ 3:13-15 ಓದ್ಕೊಳ್ಳೋಣ. ಹದಿನೈದು 13-15. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಆರಿಸಿ ಅವರನ್ನು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಸೊ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಿರುವಂತ ಮಾತನ್ನ ನಾವು ನೋಡ್ತೀವಿ. ಯೇಸು ಸ್ವಾಮಿ ಏನಕ್ಕಾಗಿ ಶಿಷ್ಯರನ್ನ ಕರೆದ್ರು ಎಂಬುದಾಗಿ. ಮೊದಲನೇದಾಗಿ 13ರಲ್ಲಿ ನಾವು ನೋಡುವಾಗ ತನಗೆ ಬೇಕಾದವ್ರನ್ನ ಆರಿಸ್ಕೊಂಡ್ರು ಎಂಬುದಾಗಿ. ತನಗೆ ಬೇಕಾದವ್ರನ್ನ ಹತ್ರ ಕರೆದ್ರು, ತನಗ್ ಬೇಡದವ್ರನ್ನ ಅಲ್ಲ. ಅವ್ರನ್ನ ಯಾಕೆ ಕರೆದಿಲ್ಲ, ಇವ್ರನ್ನ ಯಾಕೆ ಕರೆದಿಲ್ಲ, ಅವ್ರನ್ನ ಯಾಕೆ ಆರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ಪರಿಮಿತಿಯಲ್ಲಿ ನಮಗ್ ಇಷ್ಟವಾದನ್ನ ನಾವು ಆರಿಸ್ಕೊಳ್ತೀವಿ, ನಮಗ್ ಬೇಕಾದನ್ನ ನಾವು ಆರಿಸ್ಕೊಳ್ತೀವಿ. ನೀನ್ ಅವ್ರನ್ನ ಯಾಕೆ ಆರಿಸ್ಕೊಂಡಿಲ್ಲ, ಇವ್ರನ್ನ ಯಾಕೆ ಆರಿಸ್ಕೊಂಡಿಲ್ಲ ಅಂದ್ರೆ ಅದು ನಮಗ್ ಬಿಟ್ಟಿದ್ದು, ನಮ್ಮ ಸ್ವ ಇಚ್ಛೆ. ಮನುಷ್ಯರಾಗಿ ನಮಗೇನೆ ಸ್ವ ಇಚ್ಛೆ ಇದೆ ಅಂತ ಹೇಳಿದ್ಮೇಲೆ ದೇವ್ರಿಗೆ ನೆಷ್ಟಿರ್ಬೇಕು. ಸೊ ಆತನಿಗೆ ಇಷ್ಟವಾದವ್ರನ್ನ ಅವ್ರು ಆರಿಸ್ಕೊಂಡ್ರು ಅಂತ 12 ಮಂದಿನ ಆರಿಸ್ಕೊಳ್ಳೋದು. ಏನಕ್ಕಾಗಿ ಆರಿಸ್ಕೊಂಡ್ರು? ಮೊದಲು ಅವ್ರ ಜೊತೆ ಇರೋದಕ್ಕಾಗಿ. ನನ್ನನ್ನ ದೇವ್ರು ಆರಿಸ್ಕೊಂಡಿದ್ದಾರೆ ಅಂದ್ರೆ ನಾವು ದೇವ್ರ ಜೊತೆ ಇರ್ಬೇಕು ಅಂತ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಎರಡನೇದಾಗಿ ಸುವಾರ್ತೆ ಸಾರೋದಕ್ಕಾಗಿ ಆರಿಸ್ಕೊಂಡಿದ್ದಾರೆ. ಮೂರನೇದಾಗಿ ನಾವು ದೆವ್ವಗಳನ್ನ ಬಿಡಿಸೋದಕ್ಕಾಗಿ, ದುರಾತ್ಮನ ಕಾರ್ಯಗಳನ್ನ ನಾಶ ಮಾಡೋದಕ್ಕಾಗಿ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. 3 ವಿಷಯಗಳಿಗಾಗಿ. ಒಂದು, ಮೊದಲು ನಾವು ದೇವ್ರ ಜೊತೆ ಇರಬೇಕು. ಎರಡನೇದಾಗಿ ನಾವು ಆ ದೇವ್ರ ಬಗ್ಗೆ ಯೇಸುವಿನ ಸುವಾರ್ತೆಯನ್ನ ಸಾರಬೇಕು. ಮೂರನೇದಾಗಿ ಸೈತಾನನ ಕಾರ್ಯಗಳನ್ನ ಲಯ ಮಾಡ್ಬೇಕು. ಇದಕ್ಕಾಗಿನೇ ದೇವ್ರು ನಮ್ಮನ್ನ ಆರಿಸ್ಕೊಂಡು. ಸೊ ಸುವಾರ್ತೆ ಸೇವೆ ಅನ್ನೋದು ತುಂಬಾ ಪ್ರಾಮುಖ್ಯವಾದದ್ದು. ಯೋಹಾನ್ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪೇತ್ರನನ್ನ ಯೇಸು ಸ್ವಾಮಿ ಕರೆದು ಹೇಳ್ತಿರುವಂತಹ ಮಾತು, ನಾವೆಲ್ಲರೂ ಓದಿರ್ತೀವಿ ಅದನ್ನ. ಮತ್ತೆ ಹೇಳುವಂತ ಮಾತೇನಂದ್ರೆ 15ರಿಂದ ನಾವು ನೋಡ್ತೀವಿ. ಆದ್ರೆ 15 ಓದು. ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಆತನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಇಲ್ಲಿ ನೋಡ್ತಿರೋದೇನಂದ್ರೆ ಯೇಸು ಸ್ವಾಮಿ ಪೇತ್ರನಿಗೆ 3 ಸಲ ಕೇಳ್ತಾನೆ. ಈಗ 15ನೇ ವಚನದಲ್ಲಿ ಒಂದ್ಸಲಿ ಕೇಳ್ತಾನೆ, 20ನೇ ವಚನದಲ್ಲಿ,
ಮತ್ತೆ ಒಂದು 21, 22 ಕೂಡ ನಾವು ನೋಡ್ತೇವೆ. ಸೊ ನೀನ್ ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಕೇಳುವಾಗ, ಹೌದು ಸ್ವಾಮಿ ನಾ ಪ್ರೀತಿಸ್ತೀನಿ ಅಂತ. ಅವಾಗೆಲ್ಲ ಯೇಸುಸ್ವಾಮಿ ಹೇಳ್ತಿರೋದಿನ ನನ್ನ ಕುರಿ ಮರಿಗಳನ್ನ ಮೇಯಿಸು ಅಂತ ಹೇಳಿ. ಈಗ ಅದರ ಅರ್ಥ ಏನಂದ್ರೆ, ನೀನು ನಾನು ಯೇಸುವನ್ನ ಪ್ರೀತಿಸ್ತಿದೀವಿ ಅಂದ್ರೆ ಸುಮ್ನೆ ಜೀಸಸ್ ಐ ಲವ್ ಯು ಅಂತ ಹೇಳಿ ಹೇಳೋದಲ್ಲ, ಕುರಿಗಳನ್ನ ಮೇಯಿಸ್ಬೇಕು ಅಂತ ಹೇಳಿ. ಈಗ ಕುರಿಗಳು ಅಥವಾ ಕುರಿ ಕುರಿಗಳು ಅಂದ್ರೆ ವಿಶ್ವಾಸಿಗಳು, ಕುರಿ ಮರಿಗಳು ಅಂದ್ರೆ ಚಿಕ್ಕ ಮಕ್ಕಳು, ರೆಮ್ನೆಟ್ಸ್ ಅಂತ ನಾವ್ ಹೇಳ್ತೀವಲ್ಲ, ಉಳಿದವರು. ಸೊ ಮಕ್ಕಳು. ಸೊ ಮಕ್ಕಳನ್ನ, ದೊಡ್ಡವರನ್ನ ನಾವು ಮೇಯಿಸ್ಬೇಕು. ಮೇಯಿಸೋದಂದ್ರೆ ಏನು? ಆತ್ಮಿಕ ಆಹಾರವನ್ನ, ಸುವಾರ್ತೆಯನ್ನ ಕೊಟ್ಟು ಅವ್ರನ್ನ ಬಲಪಡಿಸ್ಬೇಕು ಅಂತ ಹೇಳಿ. ಯೇಸುನ ಯಾರೇ ಪ್ರೀತಿ ಮಾಡ್ತಿದಾರೆ ಅಂದ್ರೂ ಕೂಡ ಅವರು ಯೇಸುವಿನ ವಾಕ್ಯವನ್ನ ಮತ್ತೊಬ್ಬರಿಗೆ ಹೇಳ್ಬೇಕು, ಅವರನ್ನ ಬಲಪಡಿಸ್ಬೇಕು, ದೇವರಲ್ಲಿ ಅವರನ್ನ ನಿಲ್ಲಿಸ್ಬೇಕು ಅನ್ನೋದು. ಸುಮ್ಮನೆ ಯೇಸುನ ಪ್ರೀತಿ ಮಾಡೋದು ಅಲ್ಲ, ಕ್ರಿಯಾ ರೂಪದಲ್ಲಿ, ಕ್ರಿಯೆಯಲ್ಲಿ ತೋರಿಸುವುದು ಅಂತ ಹೇಳಿದ್ರೆ ಆತನಿಗಾಗಿ ನಾವು ಸೇವೆ ಮಾಡೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜಾಯ್ನ್ ಆಗ್ತಿರುವಂತವ್ರು, ಜೂಮ್ ಮೀಟಿಂಗ್ ಅಲ್ಲಿ ಆಗ್ಲಿ, ಮುಂಜಾನೆ ಪ್ರಾರ್ಥನೆ ಜಾಯ್ನ್ ಆಗೋರು, ನೀವೆಲ್ಲ ತುಂಬಾ ಆಸಕ್ತಿಯಿಂದ ಜಾಯ್ನ್ ಆಗ್ತಿದ್ದೀರಾ. ಇನ್ನೂ ಆಸಕ್ತಿ ತೋರಿಸ್ಬೇಕು, ಸಮಯಕ್ಕೆ ಜಾಯ್ನ್ ಆಗ್ಬೇಕು, ವಾಕ್ಯಗಳನ್ನ ಚೆನ್ನಾಗಿ ಕಲಿಬೇಕು. ಮತ್ತೆ ನಿಮ್ಮ ಕಡೆಯಿಂದ ಇನ್ನೊಂದು ಇಬ್ಬರನ್ನ ಕರ್ಕೊಂಡು ಬರಬೇಕು. ಈ ಜೂಮ್ ಮೀಟಿಂಗ್ ಅಲ್ಲಾಗ್ಲಿ, ಕಾನ್ಫರೆನ್ಸ್ ಕಾಲ್ ಅಲ್ಲಾಗ್ಲಿ ಕರೆಸಿ ಅವ್ರು ಇನ್ನೂ ಹೆಚ್ಚಾಗಿ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರಿಗಾಗಿ ನಾವು ಮಾಡ್ಬೇಕು ತಾನೆ. ಅಂದ್ರೆ ದೇವ್ರ ಮೇಲೆ ಪ್ರೀತಿ ಇದೆ ಅಂದ್ರೆ, ನಾನೊಬ್ಬನ ಪ್ರೀತಿಸ್ತಿದ್ದೀನಿ ಅಂದ್ರೆ ಅವ್ರಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ನಿಜವಾಗ್ಲೂ ನಾವು ದೇವ್ರನ್ನ ಪ್ರೀತಿಸ್ತಿದೀವಾ? ಯೇಸುಸ್ವಾಮಿ ಪೇತ್ರನ್ 3 ಸಲ ಕೇಳ್ತಾನೆ. 3 ಸಲ ಅವನು ನೀನ್ ಯಾರೋ ಗೊತ್ತಿಲ್ಲ ಅಂತ ಹೇಳೋದಕ್ಕೆ 3 ಸಲ ಕೇಳ್ತಾನೆ ಅಂತ ನಾವು ನೋಡ್ತೀವಿ. 3 ಸಲಿನೂ ಕೂಡ ದೇವ್ರೇ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಕೊನೆಯದಾಗಿ ಹೇಳ್ತಾನೆ, ನಿನಗೆ ಗೊತ್ತು ದೇವ್ರೆ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತಿದ್ದೀನೋ ಅಂತ ಹೇಳಿ. ಆಯ್ತು, ನೀನ್ ಪ್ರೀತಿಸ್ತಿದೀಯ ಅನ್ನೋದಾದ್ರೆ ನನ್ನ ಕುರಿಗಳನ್ನ ಮೇಯಿಸು ಅಂತ. ನಾನು ನೀನು ದೇವ್ರನ್ನ ಪ್ರೀತಿಸ್ತಿದೀವಿ ಅಂದ್ರೆ ಸುವಾರ್ತೆ ಸೇವೆ ಮಾಡೋದು ತುಂಬಾ ಮುಖ್ಯ. ಜನರನ್ನ ದೇವ್ರ ಬಳಿಗೆ ಕರ್ಕೊಬರೋದು, ಸಭೆಗೆ ಕರ್ಕೊಬರೋದು, ಕ್ರಿಸ್ತನಿಗಾಗಿ ಅವ್ರನ್ನ ನಿಲ್ಸೋದು ತುಂಬಾ ಮುಖ್ಯ ಎಂಬುದಾಗಿ ನೋಡ್ತೀವಿ. ಹಾಗೇನೆ ಮತ್ತಾಯ 28, 18ರಿಂದ 20ನೇ ವಚನದಲ್ಲಿ ನಾವು ಓದ್ಕೊಳ್ಳೋಣ. ಮತ್ತು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇನ್. ಸೊ ಇದು ದೇವರ ಮಹಾ ಆಜ್ಞೆ ಎಂಬುದಾಗಿ ನಾವು ನೋಡ್ತೀವಿ. ದೇವರು ತನ್ನ ಶಿಷ್ಯರಿಗೆ ಹೇಳಿರುವಂತ ಮಾತು, ದೇವರು ನಿನಗೂ ನನಗೆ ಹೇಳ್ತಿರುವಂತ ಮಾತು. ಬೆಳಗ್ಗೆ ಕೂಡ 5 ವಿಷಯಗಳನ್ನ ಇದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ, ಮುಂಜಾನೆ ಪ್ರಾರ್ಥನೆಯಲ್ಲೂ ಕೂಡ. ಯೇಸು ಸ್ವಾಮಿ ಒಡಂಬಡಿಕೆಯನ್ನು ಕೊಟ್ಟಿದ್ದಾರೆ, ಸ್ವಾರ್ಥನ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಬಿಯಾ ಸೈಲೆಂಟ್ ಕರ್ಲೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ಕೊಟ್ಟಂತ ಮಹಾ ಆಜ್ಞೆಯಲ್ಲಿ ನಾವು ನೋಡುವಾಗ ಅಲ್ಲಿ ಲೋಕಕ್ಕೆಲ್ಲ ಹೋಗಿ ಸುವಾರ್ತೆನ ಸಾರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕ್ರಿಸ್ತನ ಬಗ್ಗೆ ನಾವು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆ ಸಾರಬೇಕು, ಭೂಮಿಯ ಕಟ್ಟ ಕಡೆವರೆಗೂ ಹೋಗ್ಬೇಕು, ನಂಬೋರ್ಗೆ ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ ಕೊಡ್ಬೇಕು. ಬರೀ ಅವ್ರನ್ನ ಸುವಾರ್ತೆ ಸಾರಿ ಒಂದ್ಸಲಿ ದೀಕ್ಷಾಸ್ನಾನ ಕೊಟ್ಬಿಟ್ಟು ಬಿಟ್ಬಿಡೋದಲ್ಲ. 20ನೇ ವಚನದಲ್ಲಿ ನಾವು ನೋಡ್ತೀವಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿ ಅಂತ. ಉಪದೇಶ ಅಂದ್ರೆ ಸತತವಾಗಿ, ಏನ್ ನಾವು ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಈ ಒಂದು ವಾರ ನಾವು ದೇವ್ರ ವಾಕ್ಯ ಕಲಿತಾ ಇದೀವಿ, ಸತತವಾಗಿ ಕಲಿತಾನೆ ಇದೀವಿ. ಒಂದ್ಸಲಿ ಅವ್ರು ಯೇಸು ನಂಬಿ ದೀಕ್ಷಾಸ್ನಾನ ತಗೊಂಡ್ಮೇಲೆ ಬಿಟ್ಬಿಡೋದಲ್ವಲ್ಲ. ಬೋಧನೆ ಅನ್ನೋದು, ಉಪದೇಶ ಅನ್ನೋದು ಪ್ರತಿ ಸಲ ಅವ್ರಿಗೆ ದೇವರ ಒಂದು ಆಳ ಅಗಲವನ್ನ ತಿಳಿಸ್ಬೇಕು, ಸತ್ಯವನ್ನ ಅವ್ರಿಗೆ ತುಂಬಾ ಆಳವಾಗಿ ಅವ್ರಿಗೆ ಹೇಳ್ಕೊಡ್ಬೇಕೆಂಬುದಾಗಿ ನೋಡ್ತೀವಿ. ಆ ಕಾರ್ಯವನ್ನ ನಾವು ಮಾಡುವಾಗ ದೇವರು ನಮ್ಮ ಜೊತೆ ಕೊನೆ ತನಕ ಇರ್ತಾನೆ. ಯುಗದ ಸಮಾಪ್ತಿವರೆಗೂ ನಮ್ಮ ಜೊತೆಯಲ್ಲಿ ಕ್ರಿಸ್ತನ್ ಇರ್ತಾರೆ ಎಂಬುದಾಗಿ ನಾವು ನೋಡ್ತಿದ್ವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇರುವಂತದ್ದು ಸುವಾರ್ತೆ ಮತ್ತು ಸುವಾರ್ಥ ಸೇವೆ ಎಷ್ಟು ಪ್ರಾಮುಖ್ಯ, ಅದು ದೇವ್ರಿಗೆ ಇಷ್ಟವಾದಂತ ಕಾರ್ಯ ಎಂಬುದಾಗಿ ನಾವು ನೋಡಿದ್ವಿ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಮತ್ತು ಮುಂದಿನ ವಾರ ನಾವು ಶಿಷ್ಯರ ಬಗ್ಗೆ ನಾವು ನೋಡೋಣ. ಅಂದ್ರೆ ಬೈಬಲ್ 3 ವಿಷಯಗಳ ಬಗ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡೋದನ್ನ ನಾವು ನೋಡ್ತಾ ಇದ್ದೀವಿ. ಆ 3 ಕಾರ್ಯಗಳು ಅಂದ್ರೆ, ಒಂದು ಕ್ರಿಸ್ತನನ್ನ ನಾವು ಅರ್ಥ ಮಾಡ್ಕೋಬೇಕು, ಎರಡನೇದಾಗಿ ಸ್ವಾರ್ಥ ಸೇವೆನ ಅರ್ಥ ಮಾಡ್ಕೋಬೇಕು, ಮೂರನೇದಾಗಿ
ಶಿಷ್ಯರ ಬಗ್ಗೆ. ಆ ಶಿಷ್ಯರ ಬಗ್ಗೆ ಬರುವಾರದಲ್ಲಿ ನಾವು ನೋಡೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆಯ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಬರೋದಕ್ಕೆ ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ. ಸೇವಕರನ್ನ ದೇವರೇ ಸ್ತೋತ್ರ ಸ್ವಾಮಿ, ಯವನಸ್ಥರನ್ನ ನೀವು ಆಶೀರ್ವದಿಸಿರಿ. ನಿಮ್ಮ ಸುವಾರ್ತೆಯಲ್ಲಿ ಇನ್ನೂ ಬಲವಾಗಿ ನಾವು ನಿಲ್ಲುವಂತೆ ಸಹಾಯ ಮಾಡಿ ಅಪ್ಪ. ಇನ್ನು ಅನೇಕರನ್ನ ನಾವು ಈ ಜೂಮ್ ಮೀಟಿಂಗ್ ಗಳಲ್ಲಿ ಕರ್ಕೊಬಂದು ಸತ್ಯ ಸುವಾರ್ತೆನ ನಾವು ಕೇಳುವಂತೆ ಅನುಕೂಲ ಮಾಡಿಕೊಡಲು ಕೃಪೆ ತೋರಿಸಿರಿ. ಹಾಗೇನೆ ಸುವಾರ್ತೆನ ನಾವು ಸಾರುವವರಾಗಿರಲು ಸಹಾಯ ಮಾಡಿರಿ ಕರ್ತನೆ. ನಾವು ಜಾಯ್ನ್ ಆಗುವಂತ, ಹೋಗುವಂತ ಅಪ್ಪ, ನಾವು ಭೇಟಿಯಾಗುವಂತ ಪ್ರತಿಯೊಂದು ಒಬ್ಬರಿಗೂ ಯೇಸುವಿನ ಬಗ್ಗೆ ಸಾರಿ ಹೇಳಲು ಸಹಾಯ ಮಾಡಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಈ ದಿನವೆಲ್ಲ ನಮ್ಮ ನಡೆಸಿದ ಹಾಗೆ ಇನ್ನು ಮೇಲೂ ನಡೆಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ಎಲ್ಲ ನಿಮಗೆ ಕೊಟ್ಟು ಯೇಸುವಿನ ಪ್ರಾರ್ಥಿಸ್ತೇವೆ ತಂದೆ. ಆಮೇಲೆ ಯೇಸುವಿನ